ಮತ್ತೆ GST ಜಟಾಪಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ರತ್ನಾಕರ್ ಸರ್, ಇವಾಗ ನಿಮ್ಮ 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 ಆಗ್ರಹ ಏನು, ಯಾಕಾಗಿ ಪ್ರತಿಭಟನೆ? ಇದು GST ನೋಟಿಸ್ ಇವಾಗ ಕಳಿಸಿದ್ರಲ್ಲ, ಅದು ಸರ್ಕಾರ ಪೂರ್ತಿ ಮನ್ನಾ ಮಾಡಬೇಕಂತ ಕೇಳ್ಕೊಳ್ತೀನಿ ಸರ್ಕಾರದಲ್ಲಿ. ಈಗ ನೆಕ್ಸ್ಟ್ ಏನು ನಮ್ದು ಕೇಶವ್ ಸರ್ ಹೇಳೋದು ನೋಡಿದ್ರೆ ನಾನು ಸುಂಕ್ತವ್ರ ಹತ್ರ ಸುಖ ದುಃಖ ಹೇಳ್ಕೊಳಂಗಿಲ್ಲ. ಸಾವು ಎಷ್ಟು ನಿಶ್ಚಿತವೋ ಈ ತೆರಿಗೆನೂ ಅಷ್ಟೇ ನಿಶ್ಚಿತ, ಇದರಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ವಿನಾಯಿತಿಗಳು ಸಿಗ್ಬೋದು ಅಷ್ಟೇ ಹೊರತು ಸಂಪೂರ್ಣ ಮನ್ನಾ ಅಂತೂ ಸಾಧ್ಯನೇ ಇಲ್ಲ ಅನ್ನೋ ಥರದಲ್ಲಿ ನಾನು ತಿಳ್ಕೊಂಡೆ ಅಪ್ಪ. ಅವ್ರು ಮತ್ತೆ ಆಮೇಲೆ ಅದಕ್ಕೆ ಮೇಲೆ ಏನು ಹೇಳ್ತಾರೆ ಗೊತ್ತಿಲ್ಲ. ನಾನು ಕೇಳಿಸ್ಕೊಂಡಿದ್ದೆ, ನಾನು ಇಲ್ಲೇ ಗೊತ್ತಾಗಿದೆ ನನಗೂ. ಆದರೆ ಸರ್ಕಾರದವರು ಏಕಾಏಕಿ 4 ವರ್ಷದ್ದು ಒಂದೇ ಸರಿ ಕೊಟ್ಟಿದ್ರೆ ನಮ್ಮ ಹತ್ರ ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ. ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿರೋರು, ಈಗ ಹಾಲು ಮೊಸರು ಅದನ್ನ ಮಾರ್ಕೊಂಡಿದ್ದವರು. ಅದಕ್ಕೆ ಇವಾಗ ಇವರು ಫಸ್ಟೇನೆ ನಮ್ಗೆ 1 ವರ್ಷದ ಒಳಗಡೆ ನೀವು ಗೊತ್ತಾಗಿದೆಯಲ್ಲ ಇಷ್ಟು ಟ್ರಾನ್ಸಾಕ್ಷನ್ ಇದೆ ನಿಂದು, ನೀನು ಒಂದು ಫೈಲ್ ಮಾಡ್ಕೊಳ್ಬೇಕಂತ ಫಸ್ಟೇನೆ ಕ್ಲೂ ಕೊಟ್ಟಿದ್ರೆ ನಾವು ಮಾಡ್ಕೊಂತಿದ್ದೀವಿ. ಅದಕ್ಕೆ ನಾವು GST ಕಟ್ಟಬಾರ್ದಂತ ನಮ್ದು ಏನಿಲ್ಲ. ನಾವು ಗೌರ್ಮೆಂಟ್ ನಡಿಬೇಕಂತ ಹೇಳಿದ್ರೆ ನಮ್ದು ಒಂದು ಇರಲೇಬೇಕು, ಇಲ್ಲ ಅಂದ್ರೆ ನಾವು ವಿರುದ್ಧವಾಗಿ ಹೋಗೋದಿಲ್ಲ. ಇವಾಗಲೂ ಕೇಳೋದಷ್ಟೇ, ಇದನ್ನ ಸರ್ಕಾರದವರು ವಾಪಸ್ ತಗೊಳ್ಬೇಕು. ಇದ್ರ ನಂತರ ಏನು ಟ್ರಾನ್ಸಾಕ್ಷನ್ ಇದೆಯೋ ಅದಕ್ಕೆ ಏನು ಸರ್ಕಾರ ಏನು ಕೇಳ್ತದೋ ಅದು ನಾವು ಕೊಡೋಕೆ ರೆಡಿ. ಹಂಗೆ ಸಾಧ್ಯ ಇದೆಯಾ ಸರ್? ಕಷ್ಟ, ಬಟ್ ಅದೇ GST ಕೌನ್ಸಿಲ್ ಏನು ತೀರ್ಮಾನ ಮಾಡುತ್ತೆ ನೋಡ್ಬೇಕು. ಅಟ್ಲೀಸ್ಟ್ ಇವ್ರದ್ದು ಪೆನಾಲ್ಟಿ ಕಡಿಮೆ ಮಾಡಿ ಇವ್ರ ದಾಖಲೆಗಳು ಸಲ್ಲಿಸಿದ್ರೆ ಖಂಡಿತ ಕಡಿಮೆ ಆಗುತ್ತೆ. ನನ್ನ ಪ್ರಕಾರ ದಾಖಲೆಗಳಿದೆಯಾ ಸರ್? ದಾಖಲೆಗಳು 4 ವರ್ಷದ 5 ವರ್ಷದ ದಾಖಲೆಗಳು ಎಲ್ಲಿ ಇಟ್ಕೊಳಕ್ಕಾಗುತ್ತೆ ಮೇಡಮ್? ಇವತ್ತು 1 ತಿಂಗಳಿಂದ ದಾಖಲೆಗಳು ಇಟ್ಕೊಳ್ಳೋದು ಕಷ್ಟ. ಇವರು ಫಸ್ಟೇನೆ ನಮ್ಗೆ ಅರಿವು ಮೂಡಿಸಿದ್ರೆ ನಾವು ಏನಿದೆ ಡಾಕ್ಯುಮೆಂಟ್ಸ್ ಅವ್ರದ್ದಿದೆ. ಬಟ್ ಇನ್ನೊಂದು ಇವಾಗ ಕೊಡ್ತಿರೋ ನೋಟಿಸಸ್ ಎಲ್ಲಾನು ಬರೀ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕೊಡ್ತಾ ಇಲ್ಲ. ಈಗ ಇಂಟಿಮೇಷನ್ ಆ ಥರ ಕೊಡ್ತಾ ಇದ್ದಾರೆ ಅಂತ. ಅದು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವಾಗ ಕಾಲ್ ಮಾಡಿಬಿಟ್ಟು ನೀವು ಬಂದು ವಿಸಿಟ್ ಆಗಿ ಕೊಟ್ಬಿಟ್ಟು ಅವ್ರಿಗೆ ಈಗ ಹೊಸದಾಗಿ ಯಾರಿಗೆ ಅವ್ರು ರೇಡಾರ್ ಅಲ್ಲಿ ಇದ್ದಾರೆ ಅವ್ರಿಗೆಲ್ಲರಿಗೂ ಇಂಟಿಮೇಟ್ ವಿಸಿಟ್ ಆಗಿ ಅಂತ ಹೇಳಿದ್ರೆ ನಂಗೆ ಕೇಳ್ಪಟ್ಟೆ ನಾನು. ವಿಸಿಟ್ ಆಗಿ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮ ಡೀಟೇಲ್ಸ್ ತೊಗೊಂಡು 1-2 ಅಂಗಡಿಯಲ್ಲಿ ಬಂದುಬಿಟ್ಟು ಅವರು ನೀನು ಹೊರಗಡೆ ನಿಂತ್ಕೊಳ್ಳಪ್ಪ ನಾನು ವ್ಯಾಪಾರ ನೋಡ್ತೀನಿ ಅಂತ ಇದು ಮಾಡಿದ್ರಂತ ನನ್ನ ಕ್ಲೂ ಬಂದಿದೆ. ಇವಾಗ ಬಂದು ಆಫೀಸಿಗೆ ವಿಸಿಟ್ ಆಗಿ ಅಂತೇಳಿ ವಿಸಿಟ್ ಆಗಿದ್ದಾರೆ. ಅಲ್ಲಿ ಇವ್ರದ್ದು ಏನಿದೆ ಎಲ್ಲ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅಂಗಡಿ ಅಡ್ರೆಸ್ ಎಲ್ಲ ತಗೊಂಡಿದ್ದಾರೆ. ಅಂಗಡಿಯಲ್ಲಿ ಬಂದುಬಿಟ್ಟು ವ್ಯಾಪಾರ ನೋಡಿದ್ದಾರೆ. ಹಂಗೆ ಮನೆಯಲ್ಲಿ ಸೋಪು, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ ತಂದಾಕ್ಬಿಟ್ಟು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಬಿಟ್ಟು ಹಂಗೆ ಮನೆಗೆ ಬಂದ್ಬಿಟ್ಟು ಮನೆಯಲ್ಲಿ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಅದನ್ನು ನೋಡ್ಕೊಂಬಿಟ್ಟು ಖರ್ಚಿಷ್ಟು ವೆಚ್ಚ ಇಷ್ಟು ಅಂತ ಅಲ್ಲೇ ಅಸೆಸ್ಮೆಂಟ್ ಮಾಡಕ್ಕೆ ಹೇಳಿ ಅವ್ರಿಗೆ. ಅಧಿಕಾರಿಗಳಿಗೆ ಬೇರೆ ಕೆಲಸ ಇಲ್ವಾ? ಅಲ್ಲಿ ಬಂದ್ಬಿಟ್ಟು ವ್ಯಾಪಾರ ಮಾಡ್ತಾರಂತೆ ನಿಂತ್ಕೊಂಡು. ಇದೇನೋ ಬೆಳಿಗ್ಗೆ 4 ಗಂಟೆಯಿಂದ ಎದ್ಬಿಟ್ಟು ನಿಜಾನ ಸುಳ್ಳು ಹೇಳ್ತಿದ್ದೀರಾ ರತ್ನಾಕರ್ ಅವ್ರೆ? ಯಾರು ಹೇಳಿದ್ದು ನಿಮ್ಗೆ? ಅದು ಆಲ್ರೆಡಿ ಆಗಿದೆ ಮೇಡಮ್. ಅದೇ ಸುದ್ದಿ, ಇವೆಲ್ಲ ಗಾಳಿ ಸುದ್ದಿನೇ ಸುಮಾರು ಇರ್ತವೆ. ಹಂಗ ಅಂತೆಕಂತೆಗಳ ಸಂತೆ ಅದಷ್ಟೇ. ಅಂದ ಬಂದು ವ್ಯಾಪಾರ ಮಾಡೋದು ಅದೆಲ್ಲ ಏನಿಲ್ವಲ್ಲ ನನ್ನ ಪ್ರಕಾರ ಅವೆಲ್ಲ ಅಧಿಕಾರಿಗಳೇ ಮಾಡಿದಾರಾ? ಬೇಕರಿಯಲ್ಲಿ ಮಾಡಿದಾರಂತೆ. ಮಾಡಿದಾರಂತ? ಹೌದು. 37 ಲಕ್ಷ ಏನೋ ಅವರಿಗೆ ಕಟ್ಟೋಕಂತ ನೋಟಿಸ್ 37 ಲಕ್ಷ ಬಂದಿರೋದು. ಅದೇನ್ ಇವರು ಸರ್, ವ್ಯಾಪಾರ ಅಲ್ಲಿ ಮಾಡ್ಬಿಟ್ಟು ಅಲ್ಲ ನೋಡಿದ್ರೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲ ಇವಾಗ ಕಸ್ಟಮರ್ ಟ್ರಾನ್ಸಾಕ್ಷನ್ ಮಾಡಿರ್ತಾರಲ್ಲ. ಅಲ್ಲ ಸರ್, ಈಗ ಬೇಕರಿ ಅಂದ್ಮೇಲೆ ಲೈಟರ್ ಸೈಡ್, ಈಗ ನೀವು ಬೇಕರಿಗೆ ಬಂದು ಈಗ ಇವರು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬಂದು ವ್ಯಾಪಾರ ಮಾಡಿದಾರಾ? ವ್ಯಾಪಾರ ಅಂದ್ರೆ ಟ್ರಾನ್ಸಾಕ್ಷನ್ ಇದೆ ಅದನ್ನ ನೋಡಿದ್ದಾರೆ. ಅದನ್ನ ನೋಡಿದಾರಾ? ನಿಂತ್ಕೊಂಡು ವ್ಯಾಪಾರ ಮಾಡಿಲ್ಲ. ನಿಮ್ದು ಡಿಜಿಟಲ್ ಪೇಮೆಂಟ್ ಅಲ್ಲಿ ಸಿಕ್ಕಿದಿಲ್ಲ, ಅದಕ್ಕೆ ರತ್ನಾಕರ್ ಅವರೇ ನಿಂತ್ಕೊಂಡು ವ್ಯಾಪಾರ ಮಾಡಿಲ್ಲ. ವ್ಯಾಪಾರ ಕ್ಯಾಶ್ ಅಲ್ಲೇ ಕುಳಿತುಕೊಂಡಿರೋದು. ಕ್ಯಾಶ್ ಅಲ್ಲಿ ಕುತ್ಕೊಂಡಿದ್ದಾರೆ. ಸೊ ಈಗ ಕೊಡೋರ್ ಅಂಗಡಿಯವ್ರೆ, ಸಿಗರೇಟ್ ಕೊಡಪ್ಪ, ಇದು ಕೊಡಪ್ಪ, ನೀರ್ ಕೊಡಪ್ಪ, ಬೇಕ್ರಿ ಇದೆಲ್ಲ ಅವರೇ ಮಾಡಿದ್ದಾರೆ. ಯಾರು ಅಂಗಡಿಯವರು. ಎಷ್ಟು ದುಡ್ಡು ಬರ್ತದೆ ಅಂತ ಇವರು ಕೌಂಟರ್ ಅಲ್ಲಿ ಕುತ್ಕೊಂಡು ದುಡ್ಡು ಎಣಿಸಿದ್ದಾರೆ. ಮತ್ತೆ 3 ಲಕ್ಷ ಎಷ್ಟನೇ ಅವರಿಗೆ GST ಕಟ್ಬಿಟ್ಟು ಅಂತ ಫೈಲ್ ಮಾಡಿದ್ದಾರೆ. ನಿಜನಾ ಇದು? ನಂಬಕ್ಕೆ ನನಗೆ ನಂಬಕ್ಕೆ ಕಷ್ಟ ಆಗ್ತಾ ಇದೆ. ನಿಜ ಆಗಿದೆ ಇದು. ಹೌದಾ? ನಮ್ಮ ಆಫೀಸಲ್ಲೇ ಇದು ಚರ್ಚೆ ನಡೆದಿದೆ. ಹೌದಾ ಮೇಡಮ್? ನೀವೇನು ಹೇಳ್ತೀರಿ ಇದಕ್ಕೆ? ಮ್ಯಾಮ್ ನಮ್ಮವರೆಗೂ ಯಾರೂ ಬಂದಿಲ್ಲ ಆ ಥರ ಯಾವುದು ಸದ್ಯಕ್ಕೆ. ನಿಮ್ದು ಎಷ್ಟಾಗುತ್ತೆ ಮೇಡಮ್ ಒಂದು ವರ್ಷಕ್ಕೆ ಟ್ರಾನ್ಸಾಕ್ಷನ್? ಮ್ಯಾಮ್ ನಮ್ದೇನಂದ್ರೆ ದಿನಕ್ಕೊಂದು, ನಮ್ದೆಲ್ಲ ನಾರ್ಮಲ್ ಸಿಂಪಲ್ ಬೇಕರಿ ಇರೋದ್ರಿಂದ 10,000 ರೂಪಾಯಿ ಅಷ್ಟೇ ಇರೋದು. ಇದರಿಂದಾಗಿ ನಮ್ದೊಂದು 12ರಿಂದ 15 ಲಕ್ಷದ ಒಳಗಡೆನೆ ಇರ್ಬೋದು. 15ರಿಂದ 12 ಲಕ್ಷದ ಒಳಗಡೆ. ಬಟ್ ನಿಮಗೂ ಭಯ ಶುರುವಾಗಿದೆ? ನಮಗೂ ಆಲ್ರೆಡಿ ಶುರು ಆಗಿದೆ. ನಮ್ಗೆ ಇದೆಲ್ಲ ನೋಡ್ತಾ ಇದ್ರೆ ಹಂಗೆ ಅನ್ಸುತ್ತೆ. ಕೆಲವ್ರಿಗಂತೂ ಇದರಲ್ಲಿ ಎಲ್ಲ ನಮ್ಗಂತೂ ಏನಂಗ ಅಂದ್ರೆ ಈಗೆಲ್ಲ ಟಿವಿನಲ್ಲಿ ಇಷ್ಟೊಂದು ಇದು ಮಾಡ್ತಾರೋದ್ರಿಂದ ಈ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೊಡ್ತಾ ಇದಾರೆ ಅಂದಾಗ ನಮಗೂ ಭಯ ಆಗುತ್ತೆ ಮ್ಯಾಮ್. ನಾವು ಅದೇ ಹೇಳಿದ್ನಲ್ಲ ಮ್ಯಾಮ್, ನಾವೆಲ್ಲ ಕೆಲವರಂತೂ ನಾವಾದ್ರೂ ಪರವಾಗಿ ಮ್ಯಾಮ್ ಸ್ವಲ್ಪ ಎಜುಕೇಟೆಡ್ ಇದ್ದೀವಿ, ಕೆಲವರಂತೂ ಅನ್ಎಜುಕೇಟೆಡ್ ಇರ್ತಾರೆ ಪಾಪ, ವ್ಯಾಪಾರ ಮಾಡೋದು ಗೊತ್ತಿರಲ್ಲ. ಅವ್ರಿಗೂ ಒಂದು ಅವೇರ್ನೆಸ್
ಇಲ್ಲ ಅಂಥವ್ರಿಗಂತೂ ತುಂಬಾನೇ ಕಷ್ಟ ಆಗ್ತದೆ ಈಗಂತೂ. ಅವ್ರಿಗಂತೂ ಈಗ ಅದೇ ಹೇಳಿದ್ನಲ್ಲ, ನೀವು ಹೇಳಿದ್ರಲ್ಲ, ಈ GST ವಿರುದ್ಧ ಅಲ್ಲ ಇದು, ಅಥವಾ UPI ಅಥವಾ ಇದ್ರ ವಿರುದ್ಧ ಅಲ್ಲ ಇದು. ಏನಂತ ಹೇಳಿದ್ರೆ ಅವೇರ್ನೆಸ್ ಇಲ್ಲ ಒಂದು, ಆಯ್ತಾ. ಈ ತರ ಹಿಂಗ್ ಸಡನ್ ಆಗಿ ಇದ್ ಮಾಡಿರೋದ್ರಿಂದ ಎಲ್ಲರಿಗೂ ಏನಾದ್ರು Paytm ನಲ್ಲಿ ದುಡ್ಡು ತಗೊಂಡ್ಬಿಟ್ರೆ ನಮ್ಗೇನೋ ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಮಟ್ಟಿಗೆ ಜನಗಳಲ್ಲಿ ಭಯ ಬಂದ್ಬಿಟ್ಟಿದೆ. ಆ ಭಯ ಓಡಿಸ್ಬೇಕು. ಅದಕ್ಕೋಸ್ಕರ ನೋಡಿ, ಎಲ್ಲಿ ನೋಡಿದ್ರೆ ಇವಾಗ ನಿಮ್ಗೆ ಗೊತ್ತಾ ಸರ್, ವಾಟ್ಸಪ್ ಸ್ಟೇಟಸ್ಗಳು ನೋಡಿ, ಬರೀ ಅದೇ ಎಲ್ಲರೂ ಒಳ್ಳೆ ಅದೇನೋ ಅದಕ್ಕೆ ಒಂದು ಹಾರ ಹಾಕ್ಬಿಟ್ಟು ಎಲ್ಲ ಕಳಿಸ್ಬಿಡ್ತಾ ಇದೀವಿ ಅಂತ ಇದೇ ಬರ್ತಾ ಇದೆ. ಸೊ ಅಂದರೆ ಅದ್ರ ಬದಲು ಅವೇರ್ನೆಸ್ನ ಮೂಡಿಸಿ, ಇದರಿಂದ ಡಿಜಿಟಲ್ ಪೇಮೆಂಟಿಂದ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಅದು ಬಿಟ್ಬಿಟ್ಟು ನಾವೇನಾಗುತ್ತೆ ಅಂದರೆ ಇವಾಗ ನಮಗೂ ಹೇಳೋದಲ್ಲ, ಇವಾಗ ನಮಗೂ ಭಯ ಬಂದ್ಬಿಡ್ತದೆ. ನಾವು ಇದೆಲ್ಲ ನೋಡಿ ನೋಡಿ ನಾವು ಇಸ್ಕೋಬಾರ್ದೇನಪ್ಪ, ಬೇಡ ನಾವು ಕ್ಯಾಶ್ ಇಸ್ಕೊಳ್ಳೋಣ ಅಂತ ಅನ್ಸುತ್ತೆ. ಬಟ್ ಈಗೆಲ್ಲ ಆಲ್ರೆಡಿ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ ಜನಗಳು ಕೂಡ ಡಿಜಿಟಲ್. ಜನಸಾಮಾನ್ಯರು ಕೂಡ ಎಲ್ಲಾರನ್ನೂ ಒಂದು ಸ್ವಲ್ಪ ಈ ಒಂಥರ ಏನೋ ಅನುಮಾನದ ದೃಷ್ಟಿಯಿಂದ ನೋಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಸರ್. ಯಾಕೆ ಅಂತಂದ್ರೆ ಈಗ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಓಹೋ ಇವ್ರು ಸಿಕ್ಕಾಪಟ್ಟೆ ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ. ಈಗ ನೋಡಿ ಸರ್, ಮೊದ್ಲೆಲ್ಲ 10 ರೂಪಾಯಿ ತಗೊಂಡೋದ್ರೆ ಒಂದ್ ದಿನಕ್ಕಾಗೋಷ್ಟು ಸೊಪ್ಪು ತಗೊಂಡ್ಬರ್ತಿದ್ವಿ, ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪು. ಈಗ 50 ರೂಪಾಯಿ 60 ರೂಪಾಯಿ ಆದ್ರೂ ಸಿಗಲ್ಲ ಸರ್, ಹೇಳೋದು ಸಿಗಲ್ಲ. ಹಂಗಾಗಿ ಈಗ ಸೊಪ್ಪು ಮಾರೋನು ಓಹೋ ಚೆನ್ನಾಗಿ ಮೇಡಮ್ ಹೇಳಿದ್ರಲ್ಲ, ಚೆನ್ನಾಗಿ ಪ್ರಾಪರ್ಟಿ ಮಾಡಿರ್ಬೋದು. ಹಣ್ಣು ತರಕಾರಿ ಬೇಕ್ರಿ ಇಟ್ಕೊಂಡಿರೋರು ತುಂಬ ಚೆನ್ನಾಗಿ ಇವರು ವ್ಯಾಪಾರ ಮಾಡಿ ಚೆನ್ನಾಗಿ ಗಳಿಸಿರ್ಬೋದು. ಭಾಳ ಜನ ಹೇಳೋದಕ್ಕೆ ಗೌರ್ಮೆಂಟ್ ಜಾಬ್ ಮಾಡೋರೆಲ್ಲ ಅಯ್ಯೋ ಈ ಜಾಬ್ ಮಾಡೋದಕ್ಕಿಂತ ಹಣ್ಣು ತರಕಾರಿ ಸೊಪ್ಪು ಮಾರ್ಕೊಂಡ್ರು ಕೂಡ ಇದನ್ನು ಒಂದು ವರ್ಷಕ್ಕೆ 50 ಲಕ್ಷ 60 ಲಕ್ಷ ವಹಿವಾಟು ಮಾಡಿ ಚೆನ್ನಾಗಿ ಜೀವನ ಮಾಡ್ಬೋದು ಅನ್ನೋ ಥರದಲ್ಲಿ ಬಂದ್ಬಿಟ್ಟಿದೆ ಇವ್ರು ಮಾಡಿರೋ ಎಡವಟ್ಟು ಕೆಲಸದಿಂದ. ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ, ನೆಗೆಟಿವ್ ಇಂಪ್ಯಾಕ್ಟ್. ಯಾಕಂದ್ರೆ ಒಂದು ಪಾಸಿಟಿವ್ ಇಲ್ಲ ಇಲ್ಲಿ, ನೆಗೆಟಿವ್ ಆಗಿ ಜಾಸ್ತಿ ಇದಾಗ್ತಾ ಇದೆ. ಯಾಕಂದ್ರೆ ಮನವರಿಕೆ ಮಾಡೋ ಬದಲು ಅದ್ರ ಬಗ್ಗೆ ಒಂದು ನೆಗೆಟಿವ್ ಹೇಳ್ಬಿಡ್ತಿದ್ರೆ ಎಲ್ಲ ಕಡೆ. ಈ ಸೋಷಿಯಲ್ ಮೀಡಿಯಾ ಯೂನಿವರ್ಸಿಟಿಯಲ್ಲಿ ಈ ತರದ್ದು ನಡೆಯುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಸಾಕಷ್ಟು ಇದನ್ನ ಸ್ಪ್ರೆಡ್ ಮಾಡ್ಕೊಂಡಿದೀವಿ. ಆದ್ರೆ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ ಅಂತ ಎಲ್ಲ ಮಾತಾಡ್ತಿದಾರಲ್ಲ ಸರ್, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನಾನು ಹೇಳೋದೇನಂದ್ರೆ, ನಿಮ್ದು ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಾನು ಒಂದು ಅಕೌಂಟ್ ಯಾವಾಗ ಇಟ್ಕೊಳ್ಳಿ, ಒಂದು ಸೇವಿಂಗ್ಸ್ ಅಕೌಂಟ್ ಇಟ್ಕೊಂಡು ಅದಕ್ಕೆ ನೀವು ಡಿಜಿಟಲ್ ಪೇಮೆಂಟ್ ಮಾಡಿ. ಯಾವಾಗಲೂ ವ್ಯವಹಾರ ಮಾಡೋದು ಮನೆಯ ಖರ್ಚನ್ನು ಲಿಂಕ್ ಮಾಡಬಾರ್ದು. ಕರೆಕ್ಟ್. ಯಾವಾಗಲೂ ಅದನ್ನ ನಾವು ಮಾಡಬೇಕು. ನಾವು ಈವನ್ ನಾನು ಹೇಳೋದು ಡಿಜಿಟಲ್ ಫ್ರಾಡ್ ತಡೆಯೋಕ್ಕೂ ಇದು ಅನುಕೂಲ ಮಾಡುತ್ತೆ ನಿಮಗೆ. ಯಾವಾಗಲೂ ಯಾಕೆ ವ್ಯವಹಾರದನ್ನು ಮನೆದನ್ನು ಒಂದು ಮಾಡ್ತಾ ಇದ್ದೀರಿ, ಸಪ್ರೇಟ್ ಮಾಡ್ಕೊಳ್ಳಿ. 2 ಅಕೌಂಟ್ ಇರಲಿ. ಮನೆ ಅಲ್ಲಿಂದನೇ ಬರೋದು ಲಾಭ ನನಗೆ, ನಾನು ಅದರಿಂದನೇ ಇದಕ್ಕೆ ಹಾಕ್ತೀನಿ. ಒಟ್ಟಿಗೆ ಒಂದ್ಸರಿ ಇಲ್ಲಿ ಹಾಕ್ಕೊಳ್ತೀನಿ. ನಾನು ಪ್ರತಿ ತಿಂಗಳು ನನಗೆ ಬಂದದ್ದ ಲಾಭದಲ್ಲಿ ಎಷ್ಟು ಪೋರ್ಷನ್ ಇಲ್ಲಿ ಹಾಕ್ತೀನಿ ಅದನ್ನು ಹಾಕ್ತೀನಿ. ಅವಾಗ ಕ್ಲಿಯರ್ ಆಗಿ ನನಗೆ ಗೊತ್ತಾಗತ್ತೆ, ಇದು ನಾನು ಮನೆಗೆ ಖರ್ಚು ಮಾಡ್ತಿದ್ದೀನಿ, ನೀವು ಸರ್ಕಾರಿ ತರ್ತಿದ್ದೀನಿ, ಸೋಪ್ ತರ್ತಿದ್ದೀನಿ, ಹಾಲು ತರ್ತಿದ್ದೀನಿ, ಅಕ್ಕಿ ತರ್ತೀನಿ, ಗೊತ್ತಾಗುತ್ತೆ. ಇದನ್ನು ಅಂಗಡಿಗೆ ತರ್ತಿದ್ದೀನಿ, ಅದೊಂದು ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ. ಸೊ ಹಂಗೆ ಮಾಡಿದಾಗ ಈಗ ಅನೇಕ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ. ಯಾಕಂದರೆ ಅನೇಕರು ನಾನು ನಿಮ್ಮಲ್ಲೂ ಮಾತಾಡುವಾಗ ನೋಡ್ತಿದ್ದೆ, ನಮ್ಮ ಪರ್ಸ್ನಲ್ ಇದಕ್ಕೆ ಖರ್ಚು ಮಾಡಿದ್ದು, ಮತ್ತು ನಾನು ಯಾವುದೋ ಯಾರ ಹತ್ರನೋ ಸಾಲ ಇಸ್ಕೊಂಡಿದ್ದೆ, ಅವ್ರಿಗೆ ವಾಪಸ್ ಕೊಟ್ಟಿದ್ದೆ, ಈ ಥರದ್ದೆಲ್ಲವೂ ಹೇಳ್ತಾರೆ. ಈಗ ಸ್ನೇಹಿತರು ಹೇಳ್ತಾ ಇದ್ರು. ಸೊ ಇದಕ್ಕೆಲ್ಲವೂ ತಾರೆ ಬೀಳುತ್ತೆ. ಮಾಡ್ಬೇಕಂದ್ರೆ ಈ ತರ ಸಾಲ ಸರ್, ವಾರದ ಬಡ್ಡಿ ಸಾಲ, ತಿಂಗಳದ ಬಡ್ಡಿ ಸಾಲ, ಈ ತರದ್ ಬಹಳ ಮಾಡ್ತಾರೆ. ಅವೆಲ್ಲವೂ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಅದು ಸಪ್ರೇಟ್ ಮಾಡಿದಾಗ ನೋಡಿ ನಿಮ್ಗೆ ಕರೆಕ್ಟ್, ನಾನು ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಇಷ್ಟು ಲಾಭ ಬರ್ತದೆ, ಎಲ್ಲವೂ ಪರ್ಫೆಕ್ಟ್ ಆಗಿ ಆಗುತ್ತೆ. 10,000 ಇಸ್ಕೊತಾರೆ ಸರ್ ವಾರಕ್ಕೆ. ಅಲ್ಲ 8,000 ಇಸ್ಕೊತಾರೆ, ವಾಪಸ್ 10,000 ಕೊಡ್ತಾರೆ ವಾರಕ್ಕೆ. ಸರಿ, ತರಕಾರಿ ಮಾರೋರು, ಸೊಪ್ಪು ಮಾರೋರು ಅವರೆಲ್ಲ ಹಂಗೆ ಸರ್ ಮಾಡೋದು. ಅಲ್ಲ ಈಗ ಅದಕ್ಕೂ ಅವೇರ್ನೆಸ್ ಇಲ್ಲ. ಬಡ್ಡಿ ಕೊಟ್ಟಂಗ ನಾನು ಹೇಳೋದೇನು ಗೊತ್ತಾ, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಇದೆ ಈ ತರ ರಿಟೈಲರ್ಸ್ಗೆ, ಸ್ಟೇಟ್ ಗವರ್ಮೆಂಟು ಒಂದು ಸರಿ ಮಾಡಿತ್ತು. ಸೊ ಅವ್ರಿಗೆಲ್ಲವೂ ಅದರಲ್ಲಿ ಸ್ಕೀಮ್ ಇದೆ, ಅವ್ರ ಹತ್ರ ತಗೋಬೇಕಾಗಿಲ್ಲ, ಗವರ್ಮೆಂಟ್ ಹತ್ರನೇ ನಾವು ಬ್ಯಾಂಕ್ಸ್ ಅಲ್ಲಿ ತಗೋಬಹುದು, ರಿಟೈಲರ್ಸ್ ಎಲ್ಲ ಅಲ್ಲಿ ಹೋಗಿ ತಗೋಬಹುದು. ಆ ಥರದ್ದು ಸ್ಕೀಮ್ ಇದೆ. ಮೊನ್ನೆ 3 years ಬ್ಯಾಕ್ ಬಜೆಟ್ ಅಲ್ಲಿ ಕೂಡ, ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಅಲ್ಲಿ ಕೂಡ ಮಾಡಿದೆ. ಅದನ್ನ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೋಬೇಕು. ಈಗ ಸರ್ ಬಾಗೇಪಲ್ಲಿಯಿಂದ ಮಹೇಶ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಮೇಡಮ್. ಏನ್ ಮಾಡ್ಕೊಂಡಿದ್ದೀರಿ? ನಾವು ಚಿಕ್ಕದಾಗ ಒಂದು ಅಂಗಡಿ ಮಾಡಿದ್ವಿ ಮೇಡಮ್. ಏನು ಕಾಂಡಿಮೆಂಟ್ಸಾ? ಅಲ್ಲ ಮೇಡಮ್, ಚಿಲ್ಲರೆ ಅಂಗಡಿ. ಏನ್ ಅಂಗಡಿ? ಚಿಲ್ಲರೆ ಅಂಗಡಿ. ಹೇಳಿ ಸರ್, ಹೇಳಿ ಸರ್. ಏನಿಲ್ಲ ಮೇಡಮ್, ಒಂದು ಸಿಗರೇಟ್ ಪ್ಯಾಕ್ ಮಾಡಿದ್ರೆ ₹1 ₹2 ಲಾಭ ಸಿಗ್ತದೆ. ₹1 ಸಿಗ್ತದೆ ಲಾಭ. ಏನಿಲ್ಲ, ಏನಿದ್ರು ಎಲ್ಲಿ ಕಡೆ ಇನ್ನೊಂದು ಗೋಲ್ ಇದೆ. ಯಾರು ಹಾಸ್ಪಿಟಲ್ ಇದ್ರು ಅಲ್ಲಿ ಪೇಮೆಂಟ್ ಮಾಡಿ ಅಂತಾರೆ, ಅವ್ರು ಪೇಮೆಂಟ್ ಮಾಡಿರ್ತೀವಿ. ಎಲ್ಲೆಲ್ಲ ಇರ್ತಾರೆ ಅವ್ರು ಪೇಮೆಂಟ್ಗಳು ಮಾಡಿ ಅಂತಾರೆ, ಅಂತದೆಲ್ಲ ಇರ್ತದೆ. ಇಂಥದಕ್ಕೆಲ್ಲ ಟ್ಯಾಕ್ಸ್ ಇರ್ಬೇಕಂದ್ರೆ ಹಿಂಗ್ ಕಟ್ಟು.
ಹೆಂಗ್ ಕಟ್ಟೋದು ಕರೆಕ್ಟ್. ನಿಮ್ಗೆ ಏನಾದ್ರು ನೋಟಿಸ್ ಬಂದಿದ್ಯಾ? ಯಾವ್ದೇ ರೀತಿ ಇಲ್ಲ, ನಾವು ಟಿವಿಗಳಲ್ಲಿ ಅಲ್ಲ ಈಗ ಕರೆಕ್ಟ್ ಬಹಳ ಜನಕ್ಕೆ ಭಯ ಶುರು ಆಗ್ಬಿಟ್ಟಿದೆ. ಈಗ ಚಿಲ್ಲರೆ ಅಂಗಡಿ ಇಟ್ಕೊಂಡಿರೋರು, ಬೇಕರಿ, ಕಾಂಡಿಮೆಂಟ್ಸ್ ಎಲ್ಲ, ತರಕಾರಿ, ಹೂವು, ಹಣ್ಣು, ತೆಂಗಿನಕಾಯಿ ಇವೆಲ್ಲ ಮಾರೋರು, ಇನ್ನೊಂದು ಮಾಂಸದ ಅಂಗಡಿಗಳು, ಬೀದಿ ಬದಿಯಲ್ಲಿ ಗೋಬಿ ಮಂಚೂರಿನೋ ಇನ್ನೊಂದೋ ಮತ್ತೊಂದೋ ಕಬಾಬೋ ಮಾಡೋರ್ಗೆಲ್ಲರಿಗೂ ಈಗ ಭಯ ಶುರು ಆಗ್ಬಿಟ್ಟಿದೆ. ನಮ್ಗೆ ಯಾವಾಗ ಬತ್ತಿ ಇಡ್ತಾರಪ್ಪ ಇವರು ಅಂತ. ಸೊ ಜೆನ್ಯೂನ್. ಯಾಕೆ ಅಂದರೆ ಸರ್, ಏನೋ ಒಂದು ಬೆಂಗಳೂರಂತಹ ಒಂದು ಸಿಟಿಯಲ್ಲಿ ಸರ್ ಯಾರೇ ಬಂದರೂ ಬದುಕ್ಬಿಡ್ತಾರೆ ಸರ್, ಏನೋ ಒಂದು ಮಾಡ್ಕೊಂಡು ಬದುಕ್ಬಿಡ್ತಾರೆ. ಸೊ ಆ ಬದುಕಿಗೆ ಕೊಡಲಿ ಪೆಟ್ಟು ಬೀಳುತ್ತೆ ಅಂದಾಗ ಎಲ್ಲರಿಗೂ ಭಯ ಶುರು ಆಗೇ ಆಗುತ್ತೆ ಸರ್. ಬಹುಶಃ ನೀವು ಆ ಥರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರಿ, ಇವತ್ತು ಜನಕ್ಕೆ ತಿಳಿಸ್ತಾ ಇದ್ದೀವಿ. ಒಂದು ಯಾವ ಥರದ ಅವೇರ್ನೆಸ್ ಕ್ರಿಯೇಟ್ ಈ ಥರದ್ದು ಆಗಬೇಕು ನನ್ನ ಪ್ರಕಾರ. ಅದನ್ನ ಮುಂಚೆನೇ ಅಧಿಕಾರಿಗಳು ಮಾಡಿದಿದ್ರೆ ಬಹುಶಃ ಈ ಕನ್ಫ್ಯೂಷನ್ ಇರ್ತಾ ಇರಲಿಲ್ಲ. ಈಗ ಮಹೇಶ್ ಅವರೇ, ಈಗ ನಿಮ್ದು ಇದು ತಿಂಗಳಿಗೆ ಓಲಿ ವರ್ಷಕ್ಕೆ ಎಷ್ಟಾಗುತ್ತೆ ನಿಮ್ದು ವಹಿವಾಟು? ನನಗೆ 5,000 to 6,000 ಆಗ್ತದೆ ನಾನು ತಿಂಗಳಿಗೆ. ಅಲ್ಲ ಒಂದ್ ದಿವಸಕ್ಕೆ, ಒಂದ್ ದಿನಕ್ಕೆ. ಹೌದು. ಆದ್ರೆ ಇನ್ನೊಂದೇನಂದ್ರೆ ಇಲ್ಲಿ ಉಳಿತಾಯ ಆಗೋದೇ 150-200 ರೂಪಾಯಿ. ಅಲ್ಲ, ನೀವೇನ್ ಗಾಬರಿ ಆಗೋದ್ ಬೇಕಿಲ್ವಲ್ಲ, ಎಷ್ಟು ನೀವು ತಂದಿದ್ದೀರಿ ಗೊತ್ತಾಗತ್ತಲ್ಲ. ನಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಏನಿಲ್ಲ ಅಂದ್ರೂ ಯಾರೋ ಹೆಲ್ತ್ ಇಶ್ಯೂ ಇರ್ತದೆ, ಅವ್ರಿಗೆ ಹಾಕ್ತೀವಿ ನಾವು. ಇಲ್ಲ, ನೀವು ಒಂದು ಇನ್ಮೇಲಿಂದ ಈ ವಿಚಾರದಲ್ಲಿ ಅವೇರ್ನೆಸ್ ಬರಬೇಕು. ಯಾಕೆಂತಂದ್ರೆ ಹೌದು, ಏನೋ 1-2 ಹಾಕಿದ್ರೆ ನೀವು 10,000 5,000 ಹಾಕಿದ್ರೆ ಒಂದ್ ತಿಂಗಳಲ್ಲಿ ಅದು ದೊಡ್ಡ ಇಶ್ಯೂ ಆಗಲ್ಲ. ಆದ್ರೆ ನೀವು ಪ್ರತಿದಿನ ನಾನು 1 ಲಕ್ಷ ರೂಪಾಯಿ ಹಾಕ್ತೀನಿ ಅಂತಂದ್ರೆ ನ್ಯಾಚುರಲಿ ತೊಂದರೆ ಆಗೇ ಆಗುತ್ತೆ. ಅಲ್ಲ ಸರ್, ನಾವು ಡೈಲಿ 10,000 5,000 ಹಾಕಿದೀವಿ ಅಂತ ತಿಂಗಳು ಯಾಕೆ ಎಲ್ಲರೂ ನಿಮ್ಮ ಹತ್ರನೇ 10,000 ರೂಪಾಯಿಗೆ ಬರ್ತಾರೆ ಅಂತ ಯಾರು ಕೇಳ್ತಾರೆ? ಅಲ್ಲ, ಕರೆಕ್ಟ್ ಇದೆ, ನಿಮ್ಗೆ ಅದು ಗೊತ್ತಿದೆ ನೋಡಿ. ಈಗ ಯಾಕೆ ಯಾರಾದ್ರೂ ನಿಮ್ಮ ಅಂಗಡಿಗೆ ಬಂದು ಪ್ರತಿ ಸರಿ ಹೆಲ್ತ್ಗೆ ಹಾಕು ಅದಕ್ಕೆ ಹಾಕು ಅಂತ 5,000 10,000 ಕೊಡ್ತಾರೆ? ನೀವು ಅದನ್ನು ಯೋಚನೆ ಮಾಡಿ. ಅದೇ ಅಂಗಡಿಗೆ ಹೋಗಿ ಪ್ರತಿದಿನ 10,000 ರೂಪಾಯಿ ಅವ್ರು ಹೇಳ್ತಿರೋದು ಮೆಡಿಕಲ್ಗೆ, ಅದೇ ಹಾಸ್ಪಿಟ್ಲ್ಗೆ ಹಾಕಿ ಅಥವಾ ಸ್ನೇಹಿತರಿಗೆ ಕೊಡಿ ಅಂತ ಇವ್ರು ಕೊಟ್ಟು ಹಾಕ್ಸ್ತಾ ಇದ್ದಾರೆ ಅಂತ. ಅದನ್ನ ನೀವು ಇನ್ನು ಅವಾಯ್ಡ್ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ಏನೋ ಸಣ್ಣ ಅಮೌಂಟ್ ಆದ್ರೆ ಮಾಡ್ಬೋದು. ಬ್ಯಾಂಕಲ್ಲಿ ವಿಚಾರಣೆ ಮಾಡಿದ್ದೀನಿ. ಬ್ಯಾಂಕಲ್ಲಿ ವಿಚಾರಣೆ ಮಾಡಿದ್ರೆ ದಿನಕ್ಕೆ 1 ಲಕ್ಷ ರೂಪಾಯಿ ಟ್ರಾನ್ಸಾಕ್ಟ್ ಮಾಡ್ಬೋದು, ಅದ್ರಲ್ಲಿ ತೊಂದರೆ ಇಲ್ಲ ನಿಮ್ಗೆ. ಅಲ್ಲ, ಟ್ರಾನ್ಸಾಕ್ಟ್ ಮಾಡಕ್ ತೊಂದರೆ ಇಲ್ಲ, ಬಟ್ ನೀವು ವ್ಯವಹಾರದ ಇದನ್ನೇ ಅದಕ್ಕೂ ಅಕೌಂಟ್ನೇ ಅದಕ್ಕೂ ಲಿಂಕ್ ಮಾಡಿದ್ರೆ ನ್ಯಾಚುರಲಿ ಅದು ನಿಮ್ಗೆ ಕೇಳ್ತಾರೆ ಇಷ್ಟು ಹೆಂಗ್ ಬಂತು ಟ್ರಾನ್ಸಾಕ್ಷನ್ ಅಂತ. ಈಗ ಸರ್ 40 ಲಕ್ಷದ ಮೇಲೆ ವಹಿವಾಟು ಇದ್ರೆ ಸರ್, ಅವರು GST ಗೆ ಆಡ್ ಮಾಡ್ಕೊಂಡು ಅವರು ಕಾಂಪನ್ಸೇಷನ್ 1.5 ಎಷ್ಟು ಅಂದ್ರಲ್ಲ ಸರ್, 1.5 ಕೋಟಿವರೆಗೂ ಇದ್ರೆ 1.5 ಲಕ್ಷ 1 ವರ್ಷಕ್ಕ ಸರ್, ಅಷ್ಟೇ 1.5% 1.5% ಆಫ್ ಟ್ರಾನ್ಸಾಕ್ಷನ್ ಟರ್ನ್ ಓವರ್ ಕೊಡ್ಬೇಕು. ಆ ಥರದ್ದೆಲ್ಲ ಇದೆ, ಸಾಕಷ್ಟಿದೆ ಅವಕಾಶಗಳಿದೆ, ಅವುಗಳನ್ನ ಬಳಸ್ಕೊಳ್ಳಿ. ಈಗ ಇನ್ನೂ ಸರಳ ಮಾಡೋಣ ಸರ್. ಥ್ಯಾಂಕ್ ಯು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೂ ಸರಳ ಮಾಡೋಣ ಸರ್. ಉದಾಹರಣೆಗೆ ಸರ್, ಈಗ ನಂದು 60 ಲಕ್ಷ ಇದೆ ಸರ್ ಟರ್ನ್ ಓವರ್, ಆಯ್ತಾ ಸರ್? ನನ್ಗೆ 1.5% ಅಂದ್ರೆ ಎಷ್ಟು ಬರ್ಬೋದು ಸರ್? ಟರ್ನ್ ಓವರ್ದು 1.5%? ಟರ್ನ್ ಓವರ್ದು 1.5% ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಸರ್ ನಾನು ಈಸಿಯಾಗಿ 1 ಕೋಟಿ ಮಾಡಿಕೊಂಡಿದ್ದೆ ಅದನ್ನ. ಈಗ 60%ಗೆ ಅಂದ್ರೆ 6,000 ಎಷ್ಟು? 6,000. ಹೌದಾ? 6,500 1 ವರ್ಷಕ್ಕೆ ಕಟ್ಬೋದಲ್ಲ?